ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವೀಡಿಯೋದಾಗೆ ನಾವು ಎಲ್ಲರೂ ಸೇರಿ ಪಿಕ್ನಿಕ್ ಹೋತಿದ್ದು. ಪ್ಲೇಸ್ ಹೆಂಗಿತ್ತಂದೇಳಿ ನಿಮಗೂ ತೋರಿಸ್ದೆ ಬನ್ನಿ. ಕಾಡು ಮಧ್ಯೆ ಒಂದು ಹೊಳೆ. ಅವತ್ತು ನಾವು ಹೋದ ದಿನ ಯಾರೂ ಇರಲಿಲ್ಲ, ನಾವಷ್ಟೇ ಇದ್ದಿತ್ತು. ಎಷ್ಟು ಖುಷಿ ಆಯ್ತು ಗೊತ್ತಾ, ಕಾಣಿ ಪ್ಲೇಸ್ ಎಷ್ಟು ಒಳ್ಳೆ ಇತ್ತಂದೇಳಿ. ಈ ಥರ ಪ್ಲೇಸ್ ಕಂಡ್ರ ಮೇಲೆ ಮಕ್ಕಳು ಸುಮ್ಮನೆ ಇರ್ತವಾ, ನಾವು ಆಡೋಕೋತೆ ಅಂದೇಳಿ ಆಡೋಕ್ಕೆ ಹಪ್ಪು ಶುರು ಮಾಡ್ರ. ಅಷ್ಟೊತ್ತಿಗೆ ಅಲ್ಲಿ ಚಿಕ್ಕಮ್ಮ ನಾವು ವೀಡಿಯೋ ಮಾಡ್ತಿದ್ದು ಕಂಡ್ಲ ಹಾಯ್ ಮಾಡ್ಲ. ನಾವು ಮನೆಯಿಂದ ಬಪ್ಪತ್ತಿಗೆ ಕಬಾಬಿಗೆ ಕಲ್ಸ್ಕೊ ಬಂದಿದ್ದಿತ್ತು. ಸೊ ಅಲ್ಲೇ ಕಬಾಬ್ ಮಾಡೋಕೈಕಂತ ಒಂದು ರೌಂಡ್ ಕಬಾಬ್ ಆದ ಕೂಡಲೇ ಸರಿ ಊಟ ಮಾಡುವ ಅಂದೇಳಿ ಎಲ್ಲರೂ ಕುತ್ಕಂತ. ಫಸ್ಟ್ ಮಕ್ಕಳಿಗೆಲ್ಲ ಜೋರು ಹಸು ಆಯ್ತು ಅಂದೇಳಿ ಊಟ ಬಡ್ಸೋಕೆ ಶುರು ಮಾಡ್ರ. ಬಿರಿಯಾನಿ ಮನೆಯಿಂದ ಮಾಡ್ಕೊ ಬಂದಿದ್ದಿತ್ತು, ಅದನ್ನೇ ಹಾಕಿ ಕೊಡ್ತಿದ್ದರು ಚಿಕ್ಕಮ್ಮ. ಅದ್ರ ಜೊತೆಗೆ ರೈತ ಇದ್ದಿತ್ತು, ಅದನ್ನು ಹಾಕಿ ಕೊಡ್ತಿದ್ದೀರ. ಅಷ್ಟೊತ್ತಿಗೆ ನಂಗೆ ನೆನಪಾಯ್ತು ಜ್ಯೂಸ್ ಇತ್ತಲ್ಲ ಅಂದೇಳಿ. ಸರಿ ಜ್ಯೂಸ್ ಹಾಕು ಅಂದೇಳಿ ನಾನು ಜ್ಯೂಸ್ ತೆಕ್ಕೊಂಡೆ. ಅಷ್ಟೊತ್ತಿಗೆ ಇನ್ನೊಂದು ರೌಂಡ್ ಸೆಕೆಂಡ್ ರೌಂಡ್ ಕಬಾಬ್ ಅದನ್ನು ಚಿಕ್ಕಮ್ಮ ತಗೊಬಂದು ಅದನ್ನು ಎಲ್ಲರಿಗೂ ಕೊಡೋಕೆ ಶುರು ಮಾಡ್ಲ. ನಾನು ಜ್ಯೂಸ್ ಕೊಟ್ಟೆ. ಅಷ್ಟೊತ್ತಿಗೆ ಈರುಳ್ಳಿ ಕಟ್ ಮಾಡಿ ಕೊಡು ಅಂದೇಳಿ ಹೇಳಿ ಪಪ್ಪ ಈರುಳ್ಳಿ ಕಟ್ ಮಾಡಿ ಕೊಡು ಶುರು ಮಾಡ್ರು ಎಲ್ಲರಿಗೂ. ಎಲ್ಲರೂ ಊಟ ಮಾಡೋ ಶುರು ಮಾಡ್ರ. ಇನ್ನೊಂಚೂರು ಕಬಾಬ್ ಮಾಡೋಕ್ಕಿದ್ದಿತ್ತು, ಅದಕ್ಕೆ ಅಮ್ಮ ಮಾಡ್ತಾ ಇದ್ದಿಳಾಯ್ತು. ಅಷ್ಟೊತ್ತಿಗೆ ಆ ಮಕ್ಕಳೆಲ್ಲ ಒಂದು ರೌಂಡ್ ಜ್ಯೂಸ್ ಕುಡ್ಕೊಂಡು ಮತ್ತೊಂದು ರೌಂಡ್ ಜ್ಯೂಸ್ ನನಗೆ ಅಂಬು ಶುರು ಮಾಡ್ರು. ಅದಕ್ಕೆ ಅಮ್ಮ ಹಾಕಿ ಕೊಡ್ತಿದ್ದಾಳಾಯ್ತು. ನನ್ನ ಪ್ಲೇಟ್ ಕಣ್ಕೊಂಡು ನೆಗೆಯಾಡಬೇಡಿ ಅಕ್ಕ, ನಾನು ಸಣ್ಣದು ತಿಂಬು ಪ್ಲೇಟಾಗಿ ತಿಂತಿದ್ದೆ. ಲಾಸ್ಟಿಗೆ 4 ಜನ ದೊಡ್ಡವ್ರು ಉಳ್ಕೊಂಡ್ರು, ಅವ್ರು ಉಂಬಕ್ಕೆ ಶುರು ಮಾಡ್ರು. ಈಚೆ ಮಕ್ಕಳು ಎಲ್ಲರೂ ಸೇರಿ ನಾವು ಆಡೋಕೆ ಹೋಯ್ತು. ಕಾಣಿ ಮಕ್ಕಳೆಲ್ಲ ಪಪ್ಪ ಮಕ್ಕಳೊಟ್ಟಿಗೆ ಸೇರ್ಕ ಹೆಂಗೆ ಆಡ್ತಿದ್ರು ಅಂದೇಳಿ. ಕಡೆಗೆ ಸರಿ ಅವ್ರು ಆಡ್ಕೊಂಡ್ಲಿ, ಈಚೆಗೆ ನಾವು ಆಡುವ ಅಂದೇಳಿ ಹೇಳಿ ಹೋಯ್ತು. ಆಚೆ ಹಬ್ದು ಈಚೆ ಬಬ್ದು ಮಾಡ್ತಿದ್ದಿತ್ತು ನಾವು. ಕಡೆಗೆ ಅಲ್ಲೇ ಆಚೆ ಆಡೋದು ಈಚೆ ಆಡೋದು ಅಂತ ಹೇಳಿ ಆಟ ಆಟ ಎಲ್ಲ ಆಡಿ ರಿಟರ್ನ್ ಹಾಪ್ ಅಂದೇಳಿ ರೆಡಿ ಆಯ್ತು. ಕಾಣಿ ಇಷ್ಟು ಒಳ್ಳೆ ಇತ್ತಲ್ಲ ಪ್ಲೇಸು. ಸರಿ ನೆಕ್ಸ್ಟ್ ಟೈಮ್ ಮತ್ತೆ ಹಾಪ ಅಂದೇಳಿ ಹೇಳಿ ಅನ್ಕಂತ ನಾವು ರಿಟರ್ನ್ ಮನೆ ಹಾಪು ಶುರು ಮಾಡ್ತು. ರಿಟರ್ನ್ ಮನೆ ಹೊತ್ತ ಎಂತಾಯ್ತು, ಅಲ್ಲೇ ಸೌಂಡ್ ಕೇಳ್ತು. ಚಿಕ್ಕಮ್ಮನಿಗೆ ಹೆದರಿಕೆ ಆಯ್ತು, ಯಾರನ್ನ ಬಿಟ್ಟು ಬಂತ ಅಂತ, ಯಾರು ಕೂಗ್ರ ಅಂದೇಳಿ. ನಾ ಅದಕ್ಕೆ ಹೇಳಿದೆ ಇಲ್ಲೇ ಎಲ್ಲ ಮುಂದೆ ಹೋಯ್ರು ಹೋಗಂದೇಳಿ ಹೇಳಿದೆ. ಹೋಯ್ತು ಕಣಿ 2 ಕಾರಾಗ ಬಂದಿತ್ತಾಯ್ತು ನಾವು. ನಾನು ಬಪ್ಪುಗಿಂತ ಮುಂಚೆನೇ ಎಲ್ಲ ಮಕ್ಕಳು ಹೊಯ್ಕೊ ಕುತ್ಕೊಂಡು ಬಿಟ್ಟಿದ್ದು, ನಂಗೆ ಜಾಗನೇ ಇರಲಿಲ್ಲ ಇತ್ತು. ಅದಕ್ಕೆ ಆ ಮಕ್ಕಳನ್ನೆಲ್ಲ ಸರಿಸಿ ನಾನು ಕುತ್ಕೊಂಡೆ ಜಾಗ ಮಾಡ್ಕೊಂಡು. ಅಷ್ಟೊತ್ತಿಗೆ ನಾವು ರೆಡಿ ಆಯ್ತು ಹಾಪುಕ್ಕೆ. ಆಚೆ ಗಡಿಯರು ಇನ್ನೂ ಅಲ್ಲೇ ಇದ್ದೀರ. ಸೊ ಅವರಿಗೆಲ್ಲ ಬಾಯ್ ಮಾಡ್ತಾ ನಾವು ಸೀದಾ ಮನೆಗೆ ಹೋಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.